ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಬೇಡಿ ಪ್ಲೀಸ್. ನೀವಿಬ್ರು ಯಾವತ್ತಿದ್ರು ನಮ್ಮ ಮನೆಯವ್ರೆ. ಸರಿ ಕಣ್ರಲ್ಲ, ನೀವಿನ್ನು ಅಂಗಡಿಗೆ ಹೋಗಿರಿ, ನಾನು ರತ್ನನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಸರಿ ಅಣ್ಣ, ಸರಿ ಅದಕ್ಕೆ ಬರ್ತೀವಿ. ಬಾರ ರಾಣಿ, ನಾವು ಬರ್ತೀವಿ. ರತ್ನವ ಬಾರವ, ಹೋಗಮ್ಮ ಬಾ. ಯಾಕೆ ರಫೀನಾ ಎತ್ತಕ್ಕಾಯ್ತಿಲ್ವಾ? ಓ, ಇದೇನು ಕಡಿಮೆ ತೂಕ ಐತೆ ಅನ್ಕೊಂಡಿದ್ಯಾ? 1.5 ಮಣ ತೂಕ ಐತೆ. ಜಿಮ್ಗೆ ಹೋಯ್ತೀನಿ ಅಂತೀಯಾ, ಇದನ್ನ ಎತ್ತಕ್ಕಾಯ್ಕಿಲ್ವಾ? ಅವ ಅದಕ್ಕೆ ಕಣವ ದಿನ ಜಿಮ್ಮು ಅಂತ ಅನ್ನೋದು. ಈ ತರ ಕಷ್ಟಪಟ್ಟು ಎತ್ತಿದ್ರೇನೆ ಬಾಡಿಲೆಲ್ಲ ಮಸಲ್ಸ್ ಬರೋದು. ಓ ಅದಕ್ಕೆನಯ್ಯ, ಮತ್ತೆ ಪಿಕ್ಚರ್ನಾಗೆ ರೌಡಿಗಳಿಗೆಲ್ಲ ಒಂದೊಂದು ತೋಳು ಒಳ್ಳೆ ತೊಲೆ ಇದ್ದಂಗಿರೋದು. ಹೌದು ಕಣವ, ಅದಕ್ಕೆ ಅವ್ರಿಗೆ ಆ ಪಾರ್ಟಿ ಶಕ್ತಿ ಇರ್ತದೆ. ನನಗೋ ಪ್ರೋಟೀನ್ ಇಲ್ಲ, ವಿಟಮಿನ್ಸ್ ಇಲ್ಲ, ಮಿನರಲ್ಸ್ ಇಲ್ಲ. ಮುಂಚೆ ಆದ್ರೂ ನಿನ್ ಗಂಡನ ಜೋಬ ಕೈ ಹಾಕಿ 100-200 ದೇಪ್ಕ ಬಂದು ಕೊಡ್ತಾ ಇದೆ. ಆದ್ರೆ ಈಗ ಅವೆಲ್ಲ ಏನು ನಡೆಯಕ್ಕಿಲ್ಲ, ಎಲ್ಲ ಮುಗೀತು. ಅಯ್ಯೋ, ಈಗ ಯಾಕೆ ನೀನ್ ಬೇಜಾರ್ ಮಾಡ್ಕೊಳ್ಳೋದು? ಈಗೇನು ಪೌಡ್ರ್ ತಾನೆ, ಅದ್ರ ವ್ಯವಸ್ಥೆ ನಾ ಮಾಡ್ತೀನಿ. ಏನ್ರಿ ನೀವು ಆವತ್ತಿಂದ ಇವತ್ವರೆಗೂ ನೋಡ್ತಾನೆ ಇದೀನಿ, ಆ ಟೈರ್ ಹಿಡ್ಕೊಂಡು ಬರೀ ಸರ್ಕಸ್ ಮಾಡ್ತಾ ಇದ್ದೀರಾ. ಒಂದ್ ಎತ್ತಿ ಎಸ್ಯಕ್ಕಾಗಲ್ವಾ? ನೀನು ಮಕ ಮುಚ್ಚ ದೊಡಗ್ಲಿ. ಯಾವನೇ ನಿಂಗೆ ಟೈರ್ ಎಸೆ ಕೇಳಿದ್ದು? ಲೇ, ಕಷ್ಟಪಟ್ಟು ಪಂಚರ್ ಅಂಗಡಿ ಅವನ ಹತ್ರ ಹೋಗಿ ಕಡಿಮೆ ದುಡ್ಡು ಟೈರ್ ಇಸ್ಕೊ ಬಂದಿದೆ. ಎಲ್ಲ ಹಾಳು ಮಾಡ್ಬಿಟ್ಲು ಟೈರು. ಏನ್ ಸುಮ್ನೆ ಎತ್ತಿ ಇಳಿಸಿ ಮಾಡಕ್ ನಿಮ್ಗೇನ್ ತಿಕ್ಲ ಇಲ್ಲ ತಾನೆ? ಅದಕ್ಕೆ ಏನೋ ಸಹಾಯ ಆಗ್ಲಿ ಅಂತ ಪಾಪ ಎಸದ್ನಪ್ಪ. ಇವಳ್ಗೋ ಜಿಮ್ದು ಗಂಧ ಗಾಳಿ ಅಂದ್ರೆ ಏನೋ ಗೊತ್ತಿಲ್ಲ, ಎಲ್ಲಾರ ಕರ್ಮ. ಏನೋ ಸಹಾಯ ಮಾಡಕ್ ಬಂದ್ರೆ ಅದಕ್ಕೂ ಉರ ಅಂತ ನನ್ ಮೇಲೆ ಏನಾದ್ರೂ ಮಾಡ್ಕೊಳ್ಳಿ. ನನ್ ಪಾಡಿಗೆ ನನ್ ಕಸ ಗುಡ್ಸ್ಕೊಂಡು ಹೋಗ್ತೀನಿ. ಆ ರೂಮಲ್ಲಿ ನೋಡಿದ್ರು ಇದೇ ಕಸ, ಇಲ್ಲಿ ನೋಡಿದ್ರು ಇದೇ ಕಸ. ಈ ಮನೇಲಿ ಬೇರೆ ಜಾಗನೇ ಸಿಗಲ್ಲ ಅನ್ಸತ್ತೆ ಜನಕ್ಕೆ ಕಸ ಹಾಕಕ್ಕೆ. ಅಬ್ಬಾ, ಕಸ ಎಲ್ಲ ಗುಡ್ಸಿದಂತೂ ಆಯ್ತು. ಅತ್ತೆ, ನಿಮ್ಗೇನಾದ್ರು ಟೀ ತರಲಾ? ಬೇಡ ಕಣಮ್ಮ ರೀ, ನಿಮ್ಗೆ? ಬೇಡ. ಸರಿ ಆಯ್ತು. ಏನ್ ಲಸಿನಾ, ಪಿಕ್ಚರ್ನಾಗೆ ರೌಡಿಗಳು ಎಸೆಯೋದಿದು ಪ್ರೋಟೀನ್ ಪೌಡರ್ ತಿಂದ್ರೇನೆ ಇದನ್ನ ಎತ್ತಕ್ಕಾಗೋದು ಅಂತಿದ್ದೆ. ಇವಳು ನೋಡಿರ್ ಒಳ್ಳೆ ಒಣಗಾಕಿರೋ ಬಟ್ಟೆ ಎತ್ತು ಬಿಸಾಕ್ಬಿಟ್ಲು. ಅವ್ವಾ, ಆ ಕಳ್ಸೆ ಗೌಡಂಗೆ ಇವಳು ಒಂದೇ ಒಂದು ಅವಾಜು. ಆ ಯಪ್ಪ ಇಲ್ಲಿಂದ ಓಟ. ಇಲ್ಲಿ ಇವಳು ಕರ್ಣಂ ಮಲ್ಲೇಶ್ವರಿ ರೇಂಜಿಗೆ ಒಂದೇ ಒಂದ್ ಕೈಯಲ್ಲಿ ವೇಟ್ಸ್ ಎಲ್ಲ ಎತ್ತು ಬಿಸಾಕ್ಬಿಟ್ಲಲ್ಲವ್ವ. ಅವ್ವ, ಇವಳ ಹತ್ರ ಹುಷಾರಾಗಿರ್ಬೇಕು. ಅವಳೇನಾರ ಬಂದು ನಮ್ಮನ್ನು ಬರೀ ಟಚ್ ಮಾಡಿದ್ರೆ ನಾವು ಮೊಬೈಲ್ ಸ್ಟೇಟಸ್ ಅಲ್ಲಿ RIP ರಿಪ್ ಅಂತ ಸ್ಟೇಟಸ್ ಆಗ್ಬಿಡ್ತೀವಿ. ನಮಸ್ಕಾರ ಅಣ್ಣ. ಬರಲಾ, ಹೇಳದ್ದೆಲ್ಲ ನೆನಪಾಯ್ತಾನೆ. ಇವಾಗ ಇದೇ ರೋಡಲ್ಲಿ ನನ್ನ ರತ್ನ ಬತ್ತಾಳೆ. ಹೆಂಗೆ ಗುದ್ದಬೇಕು ಅಂದರೆ ನಿಜವಾಗ್ಲೂ ಆಕ್ಸಿಡೆಂಟ್ ಆಗೈತೆ ಅನ್ಕೋಬೇಕು. ಅಕ್ಕಿ ಕಾಳಷ್ಟು ಅವಳಿಗೆ ಅನುಮಾನ ಬರಬಾರ್ದು. ಸರಿ ಅಣ್ಣ. ಆಮ್ಯಾಕೆ ನೋಡ್ಕೊಂಡಿಕ್ಲಾ, ಹೆಚ್ಚು ಕಮ್ಮಿ ಮಾಡಿ ಮಿಸ್ ಮಾಡ್ಬಿಟ್ಟು ಮನೆಗೆ ಒಬ್ಬನೇ ಗಂಡು ಮಗ. ಅದೆಲ್ಲ ನಾನು ನೋಡ್ಕೊಂಡು ಮಾಡ್ತೀನಿ ಬಿಡೋಣ, ತಲೆ ಕೆಡ್ಸ್ಕೊಬೇಡ. ಈಗ ಅಲ್ಲೋಗಿ ಹೌಸ್ಕೊಂಡಿರು. ಅವಳು ಬಂದಾಗ ಸಿಗ್ನಲ್ ಕೊಡ್ತೀನಿ.
ಬಂದ ಗುದ್ದ ಒಯ್ತಾರ, ಎಲ್ಲೂ ಗಾಡಿ ನಿಲ್ಸ್ಬೇಡ. ಸರಿ ಅಣ್ಣ. ವಾ, ಅಣ್ಣನೂ ಜೊತೆ ಬತ್ತವನೆ. ಒಂದಕ್ಕಿ ಸಿಗ್ತದೆ ಅನ್ಕಂಡೆ, ಎರಡಕ್ಕಿ ಬತ್ತಾವೆ. ಓಡ್ದೆ ಬಿಡುಮ. ಅದನ್ನ ಪರ್ಸು ಅಲ್ವಾ? ಬೆಳಗ್ಗೆನೆ ಈ ಪಾಪಿ ದರ್ಶನ ಆಯ್ತು. ನಿಂತ್ಕೊಳ್ಳ. ಯಾವಲ್ಲ ಪರ್ಸು 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 ಏನಾಯ್ತು? ಪರ್ಸು 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 ಎದ್ದೇಳ ಯಾಕೆ? ಪರ್ಸು 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 ಏನಾಯ್ತು? ಯಾವಲ್ಲ ಅವ್ನು ಗುದ್ದಾಡೋನು? ಪರ್ಸು ಪರ್ಸು ಕಂಡ್ಬಿಡ್ಲಾ? ಪರ್ಸು ಏನ್ಲಾತು? ನೋಡವ ಪರ್ಸು ಎದ್ದೇಳ್ತಿಲ್ಲ. ತಲೆಗೆ ಏಟ್ ಬಿದ್ದಿರ್ಬೇಕಣ್ಣ, ಅದಕ್ಕೆ ಪ್ರಜ್ಞೆ ತಪ್ಪಿರುತ್ತೆ. ಎಚ್ಚರ ತಪ್ಪಿಲ್ಲ ಕಣ್ರತ್ನ. ಎಚ್ಚರ ತಪ್ಸಕ್ಕೆ ನಾನು ಎಚ್ಚರ ತಪ್ಪು ನಾನು ಮಲ್ಕೊಂಡಿದ್ದೀನಿ ಅಷ್ಟೇ. ನಾನು ಆಡ್ಸೋ ಬುಗುರಿಗೆ ದಾರ ನೀನು, ಸೂತ್ರಧಾರ ನಾನು. ಆದರೆ ಆ ಬುಗುರಿ ತಿರುಗೋದು ನಿಮ್ಮ ಅಣ್ಣನ ಎದೆ ಮೇಲೆ. ಪರ್ಸು ಮೂಳೆ ತಿರುಗಿ ತಿರುಗಿ ಎದೆ ಸೀಳ್ಕೊಂಡು ಒಳಕ್ಕೆ ಹೋಯ್ತದೆ. ಏನವ ಮಾಡೋದು? ಎದ್ದೇಳ್ತಿಲ್ವಲ್ಲ? ಅಣ್ಣ ಸುಮ್ಮನೆ ನೀನ್ ಗಾಬರಿ ಆಗ್ಬೇಡ. ಅತ್ತೆಗೋ ಮಾವಂಗೋ ಕಾಲ್ ಮಾಡು, ಅವ್ರು ಬಂದು ನೋಡ್ತಾರೆ. ಬ್ಯಾಡ ಕಣವ, ಅತ್ತರಿಗೆ ಫೋನ್ ಮಾಡಿದ್ರೆ ಗಾಬರಿ ಆಗ್ಬಿಡ್ತಾರೆ. ಮಾವ ಅಂತೂ ಎದೆನೆ ಹೊಡ್ಕೊಂಡ್ಬಿಡ್ತಾರೆ. ಇರೋದು ಒಬ್ಬನೇ ಗಂಡ್ಮಗ. ಹಿಂಗ್ ರೋಡಲ್ಲಿ ಆಕ್ಸಿಡೆಂಟ್ ಆಗೈತೆ ಅಂದ್ರೆ ಬ್ಯಾಡ ಕಣವ. ಒಂದ್ ಕೆಲಸ ಮಾಡುವ, ನಾವೇ ಆಸ್ಪತ್ರೆಗೆ ತಗೊಂಡೋಗಮ್ಮ, ಆಮೇಲೆ ಹೆಸರು ಆಯ್ತದಲ್ಲ, ಆಮೇಲೆ ಎಲ್ರಿಗೂ ಹೇಳುಮ್ಮ. ಎದ್ರಕ ಬಿಡಕಲ್ಲ ನಾನು ಇವ್ನಿ. ಎತ್ಕೊಂಡ್ರಲ್ಲ ಎತ್ಕೊಂಡ್ರಲ್ಲ. ಬಾರೋ ರಾಣಿ. ಬರ್ಬಾ. ಪರ್ಶು ಏನಾಯ್ತು ಪರ್ಶು? ಏನಿಲ್ಲ ಕಣವ, ಅದು ಗಾಡಿಲಿ ಅವನ ಗುದ್ಕೊಂಡು ಹೋಗ್ಬಿಟ್ಟ. ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಅಂತ ಅನ್ಕೊಂಡು ಅಷ್ಟರಲ್ಲಿ ಅವನಿಗೆ ಹೆಸರಾಗ್ಬಿಡ್ತು. ಅಂಥದ್ದೇನು ಏಟಾಗಿಲ್ಲ, ಆಸ್ಪತ್ರೆ ಬೇಡವೇ ಬೇಡ ಅಂತ ಹಿಂಸೆ ಮಾಡ್ದ. ಅದಕ್ಕೆ ಇನ್ ಮನೇಲಿ ಅಲ್ಲಿ ಅತ್ತರಿಗೂ ಮಾವನಿಗೂ ಗೊತ್ತಾದ್ರೆ ನೊಂದ್ಕೋತಾರೆ ಅಂತ ನಾವ್ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟು. ಅಯ್ಯಯ್ಯೋ, ಏನು ಅಣ್ಣ ಮಾಡ್ಕೊಂಡೆ? ಅದಕ್ಕೆ ನೋಡು ಹೇಳೋದು, ಕಣ್ಕಂಡವ್ರ ಹತ್ರ ದ್ವೇಷ ಕಟ್ಕೋಬಾರ್ದು ಅಂತ. ನೋಡು, ಇವಾಗ ಯಾವನೋ ಬಂದು ಗುದ್ಕೊಂಡು ಹೋಗಿದ್ದಾನೆ. ಇದು ಹಿಂಗೇ ಮುಂದುವರೆದ್ರೆ ಯಾವನೋ ಬಂದು ಗಾಡಿ ಹತ್ತಿಸ್ಕೊಂಡು ಹೋಗ್ತಾನೆ. ಆಮೇಲೆ 4 ಜನ ಬಂದು ಹೊತ್ಕೊಂಡು ಹೋಗ್ತಾರೆ ಅಷ್ಟೇ. ಏನ್ ಪಾರು ಹಿಂಗ್ ಮಾತಾಡಿಯಾ? ಬಿಡ್ತು ಅನ್ನು ಪರ್ಸು, ಏನ್ ಅನ್ಕೋಬೇಡಕಲ್ಲ. ಪಾರು ಬಗ್ಗೆ ನಿಂಗೆ ಗೊತ್ತಾಯ್ತಲ್ಲ, ತಮಾಷೆ ಸ್ವಭಾವ. ರತ್ನವ, ಪಾಪ ಪರ್ಸು ಸುಸ್ತಾಗೈತೆ, ಅವನು ಹಸಿ ಮಲಿಕಳ್ಳಿ ಕರ್ಕೊಂಡು ಹೋಗವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.